ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ವಾಚಾಮಗೋಚರವಾಗಿ ಖಂಡಿಸಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಿದ್ದರಾಮಯ್ಯರನ್ನ ಜನ ತಿರಸ್ಕಾರ ಮಾಡಿದ್ದಾರೆ. ಡ್ಯಾನ್ಸ್ ಮಾಡ್ಕೊಂಡು ಸಿದ್ದರಾಮಯ್ಯ ಬಳ್ಳಾರಿಗೆ ಹೋಗಿದ್ರಲ್ಲ, ಇವತ್ತು ಆ ಬಳ್ಳಾರಿ ಜನಾನೇ ಸಿದ್ದರಾಮಯ್ಯರನ್ನ ಸರ್ವನಾಶ ಮಾಡುತ್ತೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಕೊನೆಯ ಅಧಿಕಾರ, ಇನ್ನೆಂದು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ. ನೀವು ಬರೆದಿಟ್ಟುಕೊಳ್ಳಿ, ಇನ್ನು ಮುಂದೆ ಎಂದು ಕಾಂಗ್ರೆಸ್ ಬರಲ್ಲ. ಬಳ್ಳಾರಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ಅಂತಿಮ ಮೊಳೆ ಹೊಡೆಯಲಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕಿದ ಕುಮಾರಸ್ವಾಮಿ, ಸಿದ್ದರಾಮಯ್ಯರೇ ಕರ್ನಾಟಕದ ಅಂತಿಮ ಕಾಂಗ್ರೆಸ್ ಸಿಎಂ, ಮುಂದಿನ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ, ಬರೆದಿಟ್ಟುಕೊಳ್ಳಿ ಅಂತ ಹೇಳಿದ್ಯಾರು? ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಸದನದಲ್ಲಿ ಗಾಲಿ ಜನಾರ್ದನ ವಿರುದ್ಧ ತೋಳು ತಟ್ಟಿ ಕುಣಿದಾಡಿ ಡ್ಯಾನ್ಸ್ ಮಾಡಿಕೊಂಡು ಸವಾಲ್ ಹಾಕಿ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರು ಸಿದ್ದರಾಮಯ್ಯನವರು. ಅವ್ರ ತರಹ ತೋಳು ತಟ್ಟೋದಕ್ಕೂ ಡ್ಯಾನ್ಸ್ ಮಾಡೋದಕ್ಕೂ ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾರೆ ಕುಮಾರಸ್ವಾಮಿ. ಅವರಷ್ಟು ನನ್ನ ದೇಹ ಪವರ್ಫುಲ್ ಆಗಿಲ್ಲ, ಅವರು ತಟ್ಟದಂಗೆ ನಾನು ತಟ್ಟಿ ಹೇಳಬಹುದಾಗಿತ್ತು, ಆದರೆ ನನ್ನ ಬಾಡಿ ವೀಕ್ ಇದೆ ಅಂತ ಹೇಳ್ತಾರೆ ಕುಮಾರಸ್ವಾಮಿ. ಸದನದಲ್ಲಿ ತೋಳು ತಟ್ಟಿ ಬಳ್ಳಾರಿಗೆ ಪಾದಯಾತ್ರೆ ಮಾಡಿ ಸಾಕಷ್ಟು ರಾಜಕೀಯ ಹೈಡ್ರಾಮಾ ಮಾಡ್ಕೊಂಡು ಅಧಿಕಾರಕ್ಕೆ ಬಂದ್ರಲ್ಲ, ಅದೇ ಬಳ್ಳಾರಿ ಜನ ಸರ್ವನಾಶ ಮಾಡ್ತಾರೆ ಸಿದ್ದರಾಮಯ್ಯರನ್ನ. ಸಿದ್ದರಾಮಯ್ಯರಲ್ಲಿ ಆಡಳಿತಕ್ಕಿಂತ ಹೆಚ್ಚು ದುರಾಡಳಿತಗಳಿದ್ದಾವೆ. ಸಿದ್ದರಾಮಯ್ಯರಲ್ಲಿ ಅಲಂಕಾರಕ್ಕಿಂತಲೂ ಹೆಚ್ಚು ಅಹಂಕಾರ ಇದೆ. ಸಿದ್ದರಾಮಯ್ಯರಲ್ಲಿ ಜನಪರ ಕಾಳಜಿಗಿಂತಲೂ ದುರಹಂಕಾರವೇ ತುಂಬಿದೆ. ಅವರಲ್ಲಿ ತೋಳ್ ಬಲಕ್ಕಿಂತಲೂ ಕೊಬ್ಬು ತುಂಬಿಕೊಂಡಿದೆ ಅಂತಾರೆ ಕುಮಾರಸ್ವಾಮಿ. ಅವರ ಅಹಂಕಾರ, ದುರಹಂಕಾರ, ಕೊಬ್ಬು ಎಲ್ಲವನ್ನು ಬಳ್ಳಾರಿ ಜನ ಇಳಿಸ್ತಾರೆ. ಅಧಿಕಾರ ಬೇಕು, ಅಹಂಕಾರ ಅಲ್ಲ. ಕುರುಬ ಸಮುದಾಯದ ಪರಮೋಚ್ಚ ನಾಯಕ ಅನ್ನೋ ತರ ಪೋಸ್ ಕೊಡ್ತಾರೆ ಸಿದ್ದರಾಮಯ್ಯನವರು. ಇವತ್ತಲ್ಲ ನಾಳೆ ಬಳ್ಳಾರಿ ಜನ ಬುದ್ಧಿ ಕಲಿಸ್ತಾರೆ. ಕರ್ನಾಟಕದಲ್ಲಿ ಇದು ಕಾಂಗ್ರೆಸ್ನ ಆಡಳಿತ ಅಂತಿಮ. ಇನ್ನು ಯಾವತ್ತೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸೋದಿಲ್ಲ, ಇತಿಹಾಸ ಸೇರುತ್ತೆ. ಇತಿಹಾಸದ ಪುಟಗಳಲ್ಲಿ ದಾಖಲಾಗುತ್ತೆ ಕಾಂಗ್ರೆಸ್. ಯಾರು ಹೇಳಿದ್ದನ್ನ? ಕುಮಾರಸ್ವಾಮಿ, ಒಂದು ಪ್ರಾದೇಶಿಕ ಪಕ್ಷದ ನಿರ್ಮಾತೃ, ನರೇಂದ್ರ ಮೋದಿ ಕ್ಯಾಬಿನೆಟ್ನ ಪ್ರಭಾವಿ ಸಚಿವ, ಮಾಜಿ ಪ್ರಧಾನಿ ದೇವೇಗೌಡರ ಸುಪುತ್ರ. ಸೊ ಇವರ ಹೇಳಿಕೆ ನಂತರ ಒಂದಷ್ಟು ಚರ್ಚೆಗಳಾಯಿತು. ಸಿದ್ದರಾಮಯ್ಯರ ವಿರುದ್ಧ ಸಾಂಪ್ರದಾಯಿಕವಾಗಿ ದ್ವೇಷ ಇಟ್ಕೊಂಡು ಬಂದಿರುವಂಥ ಕುಮಾರಸ್ವಾಮಿ ಹೇಳೋದ್ರಲ್ಲಿ ತಪ್ಪೇನಿದೆ? ಭರತ್ ರೆಡ್ಡಿ, ಪ್ರತಾಪ್ ರೆಡ್ಡಿರಂತಹ ಕಾಂಗ್ರೆಸ್ ನಾಯಕರನ್ನು ಚೂ ಬಿಟ್ಟು ಶಾಂತಿಯುತವಾದಂತಹ ಬಳ್ಳಾರಿಗೆ ಬೆಂಕಿ ಇಡ್ತಾರೆ, ಸಚಿವನೊಬ್ಬನ ಮನೆ ಮುಂದೆ ಸುತ್ತುವರಿತಾರೆ. ಸಚಿವನೊಬ್ಬನ ಮನೆ ಮುಂದೆ ಸುತ್ತುವರೆದು ಅಲ್ಲೊಂದಷ್ಟು ಕೊಲೆ ಘೋಷಣೆಗಳನ್ನು ಕೂಗ್ತಾರೆ, ಬೆದರಿಕೆಯ ಝೇಂಕಾರಗಳು ಮೊಳಗ್ತವೆ, ಕಾಂಗ್ರೆಸ್ಸಿನ ಆಂತರಿಕ ದರ್ಪಗಳನ್ನು ತೋರಿಸಲಾಗುತ್ತೆ. ಅದು ಇದು ವ್ಯಾಖ್ಯಾನಕ್ಕೊಳಪಟ್ಟಂಥ ವಿಚಾರ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಸಿದ್ದರಾಮಯ್ಯರ ವಿರುದ್ಧವೇ ಮಾತನಾಡೋದು. ಅವರ ಸರ್ಕಾರ ಬೀಳುತ್ತೆ, ಮುಂದೆಂದೂ ಕೂಡ ಅವರ ಸರ್ಕಾರ ರಚನೆ ಮಾಡೋದಿಲ್ಲ ಅಂಥೇಳಿ ಕಡ್ಡಿ ಮುರಿದ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಸಿದ್ದರಾಮಯ್ಯರ ವಿರುದ್ಧ ಗುಡುಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.